ಬೆಂಗಳೂರಿನಲ್ಲಿ ಐಷಾರಾಮಿಯಾಗಿ ಬದುಕುತ್ತಿರುವ ಹನುಮಂತ ಬೆಳಿಗ್ಗೆ ಬ್ರಷ್ ನಲ್ಲಿ ಹಲ್ಲುತ್ತಿದ್ದಾನೆ ನೋಡಿ. ಅರರೆ, ಬ್ರಷ್ ನಲ್ಲಿ ಹಲ್ಲುಜಿದಾಗ ತೃಪ್ತಿಯಾಗದೆ ಹನುಮಂತ ಬೇವಿನ ಕಡ್ಡಿ ಹುಡುಕಿಕೊಂಡು ಹೊರಟೇ ಬಿಟ್ಟ. ತನ್ನ ಬೆಳ್ಳನೆ ಹಲ್ಲುಗಳನ್ನ ತಿಕ್ಕುತ್ತಿದ್ದಾನೆ ಹನುಮಂತ. ಪ್ರತಿದಿನ ತಾನು ಪ್ರೀತಿಯಿಂದ ತೊಡುತ್ತಿದ್ದ ಲುಂಗಿಯನ್ನು ಅಮಾನುಷವಾಗಿ ಬಿಚ್ಚು ಎಸೆದು ಸ್ನಾನಕ್ಕೆ ಹೋದ ಹನುಮಂತ. ಜಳಕ ಮಾಡಬೇಕು ಲುಂಗಿ ಬಿಚ್ಚಿ ಹೋಗೋದು ಮರಿ, ಏನ್ ಹಂಗ ಹೋಗಿ ಜಳಕ ಮಾಡ್ತಾರನ? ನಂದೇನಲ್ಲ ಸ್ಪೆಷಲ್ ಐತಿ. ಬಾತ್ರೂಮ್ ಒಳಗೆ ಹನುಮಂತ ಕುಂತ್ಕೊಂಡ್ ಸ್ನಾನ ಮಾಡ್ತಾನ ಇಲ್ಲ ನಿಂತ್ಕೊಂಡ್ ಸ್ನಾನ ಮಾಡ್ತಾನ ಅಂತ ನಾವು ತೋರಿಸ್ತೀವಿ ನೋಡಿ. ಜಳಕ ಮಾಡಬೇಕು ಶೂಟಿಂಗ್ ಮಾಡಬರ್ತಿರ್ಲೋ ಮರೆ. ತಾನು ಸಾಕಿದ ಕುರಿಗಳನ್ನೆಲ್ಲ ಬೆಂಗಳೂರಿನ ಸ್ಟಾರ್ ಹೋಟೆಲ್ಗೆ ಮಾರಿ ಬಿರಿಯಾನಿ ತಿನ್ನುತ್ತಿರುವ ಹನುಮಂತ. ಕುರಿ ಮೇಲೆ ಅತಿಯಾದ ಪ್ರೀತಿ ಹೊಂದಿದ್ದ ಈ ಹುಡುಗನಿಗೆ ಈಗ ಪ್ರತಿದಿನ ಕುರಿ ಮಟನ್ ಇರಲೇಬೇಕಂತೆ. ಬರಿಗಾಲಲ್ಲಿ ಓಡಾಡ್ತಾ ಇದ್ದ ಹಾಡಿ ಹಕ್ಕಿ ಹನುಮಂತ ಹೊಸ ಕಾರ್ ತಗೊಂಡಿದ್ದಾನೆ. ನಿನ್ನೆ ಮೊನ್ನೆ ಕುರಿ ಮೇಯಿಸ್ತಿದ್ದ ಹನುಮಂತ ಕಾರ್ ತಗೊಂಡಿದ್ದಾದ್ರು ಹೇಗೆ? ಆ ಕಾರ್ಗೆ ಡ್ರೈವರ್ ಅನ್ನ ಇಟ್ಕೊಂಡಿದ್ದಾನ. ಏನೋ ಮಾರೇ, ದಾರ್ಯಾಗ ನಿಂತಿದ್ದ ಕಾರ್ ಅದನ್ನ ಹಿಡ್ಕೊಂಡು ಮಾತಾಡಿದ್ರು ಅದನ್ನು ನಂದ ಅಂತಿರ್ಲೋ ಮಾರೇ, ಏನ್ ನೀವು? ಹನುಮಂತ ಬೆಂಗಳೂರಿನಲ್ಲಿ ಕೊಂಡ ಭವ್ಯ ಬಂಗಲೆ ಯಾವುದು ಗೊತ್ತಾ? ಅದು ಯಾವ ಏರಿಯಾದಲ್ಲಿದೆ ಗೊತ್ತಾ? ನನ್ನ 60 ಕುರಿ ಮಾರಿದ್ರು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೋದ್ ಆಗಂಗಿಲ್ರು. ನಾನ್ ನಿಂತ ಬಿಲ್ಡಿಂಗ್ ಎಲ್ಲ ನಂದ ಅಂತ ಹೇಳ್ತಿರಲ್ರಪ್ಪ ಯಪ್ಪ. ಕುರಿಗಾಹಿ ಹನುಮಂತನಿಗೆ ಈಗ ನಾಯಿಗಳು ಕೂಡ ಫ್ಯಾನ್ ಆಗಿದ್ದಾವೆ. ಕುರಿಗಳನ್ನ ಮಿಸ್ ಮಾಡ್ಕೋತಾ ಇದ್ದ ಹನುಮಂತ ಈಗ ನಾಯಿಗಳಲ್ಲಿ ತನ್ನ ಕುರಿಗಳ ಪ್ರೀತಿಯನ್ನ ಕಾಣ್ತಾ ಇದ್ದಾನೆ. ನಾಯಿಗಳು ಸಹ ಹನುಮಂತನ ಹಾಡಿಗೆ ತಲೆದೂಗ್ತಾ ಇದ್ದಾವೆ. ಹನುಮಂತ ಮಲಗುವ ಮಂಚ ಹೇಗಿದೆ ಗೊತ್ತಾ? ಆ ಮಂಚಕ್ಕೆ ಎಷ್ಟು ಕಾಲಿದೆ ಗೊತ್ತಾ? ಯಪ್ಪ, ಎಲ್ಲಾರ ಮಲ್ಕೊಳ್ಳೋ ಮಂಚಕ್ 4 ಕಾಲಿರದ, ನಂದೇನ್ ಸ್ಪೆಷಲ್ ಐದವೇನು ನೋಡ್ಕೋ. ಕ್ಯಾಮ್ರಾ ತಗ ಬುಡ್ಕು ಇಟ್ಕೊಂಡು ಹೋಗ್ರಿ, ಎತ್ತಾಗ ಹಾಳ ಹೋಗ್ರಿ. ಹನುಮಂತ ಮಲಗೋಕೆ ಹೋಗ್ತಿದ್ದಾನೆ. ಅವನು ನಿದ್ರೆ ಮಾಡುವಾಗ ಗೊರ್ಕೆ ಹೊಡಿತಾನ, ಹಾಸಿಗೆಯಲ್ಲಿ ಒದ್ದಾಡ್ತಾನ, ಅಥವಾ ಪಕ್ಕದ ಮನೆಗೆ ಹೋಗ್ತಾನ? ನೋಡ್ಕೊಂಡ್ ಬರೋಣ ಬನ್ನಿ. ನಿಮಗ್ ಕೈ ಮುಗಿತೀನೋ ಮರೆಯ, ಇಲ್ಲದೆಲ್ಲ ಹಾಕಿ ನ್ಯೂಸ್ನಾಗ ರುಬ್ ಬೇಡ್ರು ನನಗ. ಕೈ ಬಿಟ್ಬಿಡ್ರು ಮರೆಯ. ಅಯ್ಯೋ ಯಪ್ಪ ಪುಣ್ಯಾತ್ಮ.